ಸೊ ನಮಸ್ಕಾರ ಎಲ್ಲರಿಗೂ. ಇವತ್ತು ಪಾರ್ಟ್ ಟೈಮ್ ಅಂದರೆ ಜನರಲ್ ಇರೋಂಥ ಒಂದು ಏನು ನಮ್ಮ ತಲೆ ಒಳಗಡೆ ಏನು ಗೊತ್ತಿದೆ, ಏನೋ ಎಲ್ಲೇ ಹೋದ್ರು ಪಾರ್ಟ್ ಟೈಮ್ ಅಂತ ಹೇಳ್ತಾರೆ, ಅದು ಮಾಡಿ ಪ್ರಾಡಕ್ಟ್ ಸೇಲ್ ಮಾಡಿ ನಿಮ್ಗೆ ದುಡ್ಡು ಹಾಕಿ ಇನ್ವೆಸ್ಟ್ ಮಾಡಿ. ಈ ಥರ ತುಂಬ ಜನ ದುಡ್ಡನ್ನ ಕಳ್ಕೊಂಡಿದ್ದೀರಾ. ಎಷ್ಟೋ ಜನ ನನಗೆ ಮೊನ್ನೆ ಕೂಡ ಹೇಳಿದ್ದಾರೆ, ಸರ್ ಕೆಲಸ ಕೊಡ್ತೀನಿ ನಮಗೆ 2,000 ರೂಪಾಯಿ ಹಾಕ್ಸ್ಕೊಂಡು ಸರ್ ಮತ್ತೆ ನೆಕ್ಸ್ಟ್ ಕಾಲ್ ಅಂದರೆ ನಮ್ಮ ನಂಬರ್ನ ಬ್ಲಾಕ್ ಮಾಡಿದ್ದಾರೆ. ಸೊ 2,000 ರೂಪಾಯಿಗೆ ಅವ್ನು ಸ್ಟೇಷನ್ಗೆ ಹೋಗ್ಲಿಕ್ಕಲ್ಲ, ಸ್ಟೇಷನ್ಗೆ ಹೋದ್ರೆ ಗೊತ್ತು 2,000 ರೂಪಾಯಿಗೆ ಅವ್ರು ತಲೆನೂ ಕೆಡಿಸ್ಕೊಳ್ಳಲ್ಲ, ಆಯ್ತಾ. ಸೊ ಅದೇ 2 ಕೋಟಿ ಆದ್ರೆ ತಲೆ ಕೆಡಿಸ್ಕೊತಾರೆ, 2,000 ರೂಪಾಯಿ ತಲೆ ಕೆಡಿಸ್ಕೊಳಕ್ಕಾಗಲ್ಲ ಸರ್, ಹೋಗಕ್ಕಾಗಲ್ಲ ಅಂತ ಯಾರೋ ಹೇಳಿದ್ರು ನನಗೆ. ಸಿ ಆ ಥರ ಇವಾಗ ಇಲ್ಲಿ ನಮಗೆ ತಲೆ ಕೆಡ್ತಾ ಅಂದ್ರೆ ಸರ್ ಐ ಆಮ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ಓನ್ಲಿ ನೆಟ್ ಸರ್ಫ್ ಬಗ್ಗೆ ನಾನು ಡಿಸ್ಕಷನ್ ಮಾಡ್ತಾ ಇದ್ದೀನಿ ಈಗ. ಸೊ ನೆಟ್ ಸರ್ಫ್ ಅನ್ನೋದು ಆಲ್ರೆಡಿ ನಾನು ನಿಮಗೆ ಕೆಲವು ವಿಡಿಯೋಗಳಲ್ಲಿ ಹೇಳಿದ್ದೀನಿ. ನೀವು ಗೂಗಲ್ ಅಥವಾ ಯೂಟ್ಯೂಬ್ ಎಲ್ಲರೂ ಸರ್ಚ್ ಮಾಡಿ. ಈ ಕಂಪನಿ ಬಂದು 25 ವರ್ಷಗಳು ಕಳೀತಾ ಬರ್ತಾ ಇದೆ ಮೇಗೆ, ಅಂದರೆ ಈ ನಿಮ್ಮ ಮುಂದಿನ ತಿಂಗಳಿಗೆ 25 ವರ್ಷ ಆಗುತ್ತೆ. 23 ದೇಶಗಳಲ್ಲಿದೆ. ಸೊ ಇದ್ರ ಕೆಲಸ ಏನು ಸರ್? ನಾನು ಫಸ್ಟ್ ಆಗಿ ಹೇಳಿದ್ದೀನಿ, ಈ ಕಂಪನಿಯಲ್ಲಿ ನೋ ಇನ್ವೆಸ್ಟ್ಮೆಂಟ್ ಇಲ್ಲ. ಜೊತೆಗೆ ನೋ ಪ್ರಾಡಕ್ಟ್ ಸೇಲ್, ಯಾವುದು ಮಾಡೋ ಅವಶ್ಯಕತೆ ಇಲ್ಲ. ಹಂಗಾರೆ ಏನ್ ಕೆಲಸ ಸರ್? ಯಾವ ರೀತಿಯಲ್ಲಿ ನಮಗೆ ಸಂಪಾದನೆ ಅರ್ನ್ ಆಗುತ್ತದೆ, ನಾವು ಯಾವ ತರ ಅರ್ನ್ ಮಾಡಬಹುದು ಅನ್ನೋದು ನಮ್ಮ ಒಂದು ತಲೆಯಲ್ಲಿರುವಂತಹ ಒಂದು ಪ್ರಶ್ನೆ. ಇಲ್ಲಿ ನಾನು ಹೇಳೋದಿಷ್ಟೇ, ಇಲ್ಲಿ ಮೇನ್ಲಿ ಈ ಒಂದು ಕಂಪನಿಯಲ್ಲಿ ನೋಡಿ, ಇಲ್ಲೂ ಕೂಡ ಪ್ರಾಡಕ್ಟ್ ಇದೆ. ಏನು? ಸೊ ಕಂಪ್ಲೀಟ್ಲಿ ನೆಟ್ ಸರ್ಫ್ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್, ಕಂಪ್ಲೀಟ್ಲಿ ಕೆಮಿಕಲ್ ಲೆಸ್, 100% ಕೆಮಿಕಲ್ ಲೆಸ್. ಇವತ್ತು ಜನ ಆಲ್ರೆಡಿ ಕೆಮಿಕಲ್ ತಿಂದು ನೋಡಿರ್ಬೋದು. ನಮ್ಮ ತಾತಂದ್ರಿಗಿದ್ದಂತ ಆಯಸ್ಸು ಆರೋಗ್ಯ ನಮ್ಗಿಲ್ಲ, ನಮ್ಮ ತಂದೆದ್ರಿಗಿದ್ದಂತ ಆಯಸ್ಸು ಆರೋಗ್ಯಗಳು ನಮ್ಗೆ ಯಾವುದೂ ಇಲ್ಲ. ನಮ್ಮ ತಾತರಿಗಿದ್ದ, ನಮ್ಮ ತಂದೆ ತಾಯಂದ್ರಿಗಿದ್ದಂಥದ್ದು ನಮ್ಗೆ ಆರೋಗ್ಯ ಇಲ್ಲ. ನಂತರ ನಮ್ಮ ಮಕ್ಕಳಿಗೂ ಖಂಡಿತ ಇಲ್ಲ. ಇವತ್ತು ಕಂಪ್ಲೀಟ್ಲಿ ಕಮರ್ಷಿಯಲ್ ವರ್ಲ್ಡ್ ಆಗ್ತಾ ಇದೆ. ಎಲ್ಲೇ ನೋಡಿದ್ರು ಮೋಸ. ಪ್ಲಾಸ್ಟಿಕ್ ಮೊಟ್ಟೆ ಬಂದಿದೆ, ಪ್ಲಾಸ್ಟಿಕ್ ಅಕ್ಕಿ ಬಂದಿದೆ, ಎಲ್ಲಾ ರೀತಿಯಲ್ಲೂ ಮೋಸ. ಇದು ಈ ಒಂದು ಕಂಪನಿ 2000 ಇಸ್ವಿಯಲ್ಲಿ ಥಿಂಕ್ ಮಾಡಿ, ಆರ್ಗ್ಯಾನಿಕ್ ಬೇಕು. ಎಷ್ಟೋ ಜನಕ್ಕೆ ಗೊತ್ತಿದೆ ನಾವು ವಿಷ ತಿಂತಾ ಇದ್ದೀವಿ, ಬಟ್ ವಿಧಿ ಇಲ್ಲ. ಏನೋ ಎಮರ್ಜೆನ್ಸಿ ಬದುಕಬೇಕು, ಏನೋ ಹೋಗ್ತೀವಿ, ಏನೋ ಊಟ ಮಾಡ್ತೀವಿ, ಏನೋ ತಿಂತೀವಿ, ಇದು ಜೀವನ ನಡ್ಕೊಂಡು ಹೋಗ್ತಾ ಇದೆ. ಕೆಲವರು ಲಕ್ಷ ಸಂಪಾದನೆ ಮಾಡ್ತಾರೋ ಉಂಟು, ಗೌರ್ಮೆಂಟ್ ಸೆಕ್ಟರ್ ವರ್ಕ್ ಮಾಡ್ತಾರೋ ಉಂಟು, ಇನ್ಶೂರೆನ್ಸ್ ಕಂಪನಿಯಲ್ಲಿ ವರ್ಕ್ ಮಾಡ್ತಾರೋ ಉಂಟು. ಸರ್ ಕೆಲವರು ಕೇಳಿದ್ರು, ನಮ್ಗೆ ಒಂದು ಪ್ರಶ್ನೆ ಕೇಳಿದ್ರು, ಸರ್ ನೋ ಇನ್ವೆಸ್ಟ್ ನೋ ಪ್ರಾಡಕ್ಟ್ ಅಂತ ಹೇಳ್ತಾರೆ. ಸರ್ ಇಲ್ಲಿರೋದು ಏನು ಸರ್? ನಮ್ಮಲ್ಲಿ ಏನಿದೆ ಅಂದ್ರೆ ಮೇನ್ ಆಗಿ ಅಗ್ರಿಕಲ್ಚರ್ ಬಗ್ಗೆ ಇದೆ. ಸೊ ಹೆಲ್ತ್ ಕೇರ್ ಪ್ರಾಡಕ್ಟ್ ಇದೆ, ಹೋಮ್ ಕೇರ್ ಇದೆ. ಹೋಮ್ ಕೇರ್ ಅಂದ್ರೆ ನೋಡಿರ್ಬೋದು, ಈಗ ನಾವು ಫಾರ್ ಎಕ್ಸಾಂಪಲ್ ಪಾತ್ರೆ ತೊಳಿಲಿಕ್ಕೆ ವಿಮ್ ಯೂಸ್ ಮಾಡ್ತಾ ಇದ್ದೀವಿ. ಸೊ ಅದೇ ತರ ನಾವು ಇದು ತರಕಾರಿಗಳನ್ನ ತೊಳಿಲಿಕ್ಕೆ ಒಂದು ಕೆಮಿಕಲ್ ಅವೆಲ್ಲ ಯೂಸ್ ಮಾಡ್ತಾ ಇದ್ದೀವಿ. ಅದೇ ರೀತಿ ಇಲ್ಲೂ ಕೂಡ ಹೋಮ್ ಸಂಬಂಧಪಟ್ಟಂತ ಶಾಂಪೂ ಇರ್ಬೋದು, ತಲೆಗೆ ಹಾಕಂತ ಸೋಪ್ ಇರ್ಬೋದು, ಪೇಸ್ಟ್ ಇರ್ಬೋದು, ಇದೆಲ್ಲ ನಮ್ಗೆ ಸಿಗ್ತದೆ. ಇನ್ನು ಹೆಲ್ತ್ ಕೇರ್ ಬಂದ್ರೆ ತುಂಬಾ ಇದೆ, ವಿಲ್ ಟೆಲ್ ಯು. ಅಗ್ರಿಕಲ್ಚರ್ ಬಗ್ಗೆ. ನೆಕ್ಸ್ಟ್ ಕಾಸ್ಮೆಟಿಕ್ಸ್ ಅಂದ್ರೆ ನಾವು ಗರ್ಲ್ಸ್ ಯೂಸ್ ಮಾಡ್ತಾ, ಹುಡುಗಿಯರು ಯೂಸ್ ಮಾಡ್ತಾರಂತ ಲಿಪ್ಟಿಕ್ ಇರ್ಬೋದು, ಕಾಜಲ್ಸ್ ಇರ್ಬೋದು. ಸೊ ಈ ತರದನ್ನೆಲ್ಲ ನಾವು ನೋಡಿರ್ಬೋದು. ಲಿಪ್ಟಿಕ್ ಯೂಸ್ ಮಾಡಿದ್ರೆ ಕ್ಯಾನ್ಸರ್ ಬರುತ್ತೆ, ಪ್ರತಿಯೊಬ್ಬರು ಗೊತ್ತು. ಆದ್ರೂ ಲಿಪ್ಟಿಕ್ ಯೂಸ್ ಮಾಡ್ತಾ ಇದ್ದಾರೆ, ವಿಧಿ ಇಲ್ಲ. ಅಡಿಕ್ಟ್ ಆಗಿದ್ದೀರಾ, ಎಲ್ಲೋ ಹೋಗುವಾಗ ಒಂದು ಮೇಕಪ್ ಬೇಕು, ಒಂದು ಬ್ಯೂಟಿ ನಾವು ಚೆನ್ನಾಗಿ ಕಾಣಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು ಯೂಸ್ ಮಾಡ್ತಾ ಇದ್ವಿ. ಬಟ್ ಈ ಕಂಪ್ಲೀಟ್ಲಿ ಈ ಒಂದು 4 ಸೆಕ್ಟರ್ ಇನ್ನೂ ಕೂಡ ಬರ್ತಾ ಇದೆ. ಸೊ ಮತ್ತೆ ಅನಿಮಲ್ ಕೇರ್ ಕೂಡ ಇದೆ. ಅನಿಮಲ್ ಕೇರ್ ಅಂದ್ರೆ ಇವತ್ತು ಹಸು ಸಾಕಾಣಿಕೆ ಮಾಡುವಂತರು, ಮೀನು ಸಾಕಾಣಿಕೆ ಮಾಡುವಂತರು, ಇದೆಲ್ಲ ಕಂಪ್ಲೀಟ್ಲಿ ಆರ್ಗ್ಯಾನಿಕ್, ಯಾವುದೇ ರೀತಿಯ ಕೆಮಿಕಲ್ ಲೆಸ್, ಝೀರೋ ಕೆಮಿಕಲ್, ನೋ ಕೆಮಿಕಲ್, ಕಂಪ್ಲೀಟ್ಲಿ ಆರ್ಗ್ಯಾನಿಕ್. ಸೊ ಏನ್ ಸರ್ ಇವೆಲ್ಲ ಇದ್ದಾಗ ಸರ್ ನಾವೆಲ್ಲ ತಗೊಂಡೋಗಿ ಸೇಲ್ ಮಾಡ್ಬೇಕಾ, ಜನಗಳು ಕೊಡ್ಬೇಕಾ, ಕೊಟ್ರೆ ನಮ್ಗೆ ದುಡ್ಡು ಕೊಡ್ತೀರಾ, ಮತ್ತೆ ನೋ ಪ್ರಾಡಕ್ಟ್ ಸೇಲ್ ಅಂತ ಹೇಳಿದ್ರಿ, ಕರೆಕ್ಟಾ? ಮತ್ತೆ ನೀವು ಹೇಳ್ತಾ ಇರೋದೇನು, ಅನಿಮಲ್ ಕೇರ್ ಇದೆ, ಕಾಸ್ಮೋ ಇದೆ, ಹೋಮ್ ಕೇರ್ ಇದೆ ಅಂತ ಮನೆಗೆ ತಗೊಂಡೋಗಿ ಸೇಲ್ ಮಾಡ್ಬೇಕಾ ಸರ್? ಒಂದು ಎಕ್ಸಾಂಪಲ್ ನಾನು ತಗೊಳ್ತೀನಿ. ನಿನ್ನೆ ನನಗೊಬ್ರು ಕಾಲ್ ಮಾಡಿದ್ರು, ಅವ್ರ ಹೆಸರು ಬೇಡ. ಒಬ್ರು ಇನ್ಶೂರೆನ್ಸ್ ಕಂಪನಿಯಲ್ಲಿ ವರ್ಕ್ ಮಾಡ್ತಾ ಇದ್ರಂತೆ. ಫಾರ್ ಎಕ್ಸಾಂಪಲ್ ನಮ್ಗೆಲ್ಲರೂ ಗೊತ್ತಿರುತ್ತೆ, LIC ಇನ್ಶೂರೆನ್ಸ್ ಕಂಪನಿಯಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಅವ್ರು ಹೇಳಿದ್ರು, ಸರ್ ಒಂದು ಒಳ್ಳೆ ಇನ್ವೆಸ್ಟ್ಮೆಂಟ್ ಇದೆ ಸರ್, ನಿಮ್ಮ ಮಕ್ಕಳಿಗೆ ಅಥವಾ ನಿಮ್ಗೆ ಒಂದು ಇನ್ಶೂರೆನ್ಸ್ ಮಾಡಿಸ್ತೀರಾ ಅಂತ ನಾನು ಕೇಳಿದ್ರು. ಏನ್ ಕೇಳಿದ್ರು? LIC ಒಂದು ಬಿಗ್ಗೆಸ್ಟ್ ಕಂಪನಿ ನಮ್ಮನ್ನು ಕೇಳ್ತು, ಒಂದು ಇನ್ಶೂರೆನ್ಸ್ ಕಂಪನಿ ಏನಂತ. ನನಗೆ ಅಲ್ಲಿ ವರ್ಕ್ ಮಾಡ್ತಾರೆ ಒಬ್ಬ ವ್ಯಕ್ತಿ ಕೇಳಿದ್ರು, ಸರ್ ಒಂದು ಇನ್ಶೂರೆನ್ಸ್ ಇದೆಯಾ ಸರ್? ಆಲ್ರೆಡಿ ನಂತರ ತುಂಬಾ ಇನ್ಶೂರೆನ್ಸ್ ಇದೆ. ಪರವಾಗಿಲ್ಲ ಸರ್, ಇನ್ನೊಂದು ಮಾಡಿಸ್ಕೊಳ್ಳಿ ಸರ್, ಚೆನ್ನಾಗಿದೆ. ಏನ್ ಮಾಡಿದ್ರು ಅವ್ರಿಗೆ? ನನಗೆ ರೆಕಮೆಂಡ್ ಮಾಡಿದ್ರು, ಸರ್ ನಿಮ್ಮ ಲೈಫ್ ಸೆಕ್ಯೂರಿಟಿಗೋಸ್ಕರ ಬೇಕಾಗುತ್ತೆ ಸರ್, ಒಂದು LIC ಇನ್ಶೂರೆನ್ಸ್ ಮಾಡಿಸ್ಕೊಳ್ಳಿ ಅಂತ ನನಗೊಂದು ಪ್ರಪೋಸಲ್ ಕೊಡ್ತಾ ಇದ್ದಾರೆ.
ಇಸ್ ಇಟ್ ರೈಟ್? ಸೊ ಅದೇ ಅಂತ ಇದೇ ತುಂಬಾ ಇದೆ, ತುಂಬಾ ಬ್ಯಾಂಕ್ಗಳಲ್ಲಿ ಲೈಫ್ ಇನ್ಶೂರೆನ್ಸ್ ಇರ್ಬೋದು, ಅದರ್ ಇನ್ವೆಸ್ಟ್ಮೆಂಟ್ ಇರ್ಬೋದು, ಮ್ಯೂಚುವಲ್ ಫಂಡ್, ವಾಟ್ ಎವರ್ ಇಟ್ ಮೇ, ಪ್ರತಿಯೊಬ್ರು ಮಾಡ್ತಾರೆ. ಏನ್ ಕೆಲಸ? ಬಟ್ ಅವ್ರಿಗೆ ತಿಂಗಳಿಗೆ ಸಂಬಳ ಬರ್ತಾ ಇದೆ, ಕಮಿಟ್ಮೆಂಟ್, ಯಸ್ ದೇ ಹ್ಯಾವ್ ಟಾರ್ಗೆಟ್. ಅವ್ರು ತಿಂಗಳು ಸಂಬಳ ಕೊಟ್ಟು ಟಾರ್ಗೆಟ್ ಕೊಟ್ಟೆ ಅವನು ಕೊಡ್ತಾ ಇರೋದು. ಇಸ್ ಇಟ್ ರೈಟ್? ಸೊ ಇಲ್ಲಿ ನಾವೇನ್ ಮಾಡ್ತೀವಿ ಹೆಂಗಾದ್ರೆ, ಎಸ್ ರೀ ಅಗ್ರಿಕಲ್ಚರ್ ಬೇಡ ಅನ್ನೋ ಇದ್ರಂದ್ರೆ, ಈಗ ಫಾರ್ ಎಕ್ಸಾಂಪಲ್ ನೀನು ತಗೊಂಡೆ, ಎಷ್ಟು ಪರ್ಸೆಂಟ್ ಜನ ಲೋ ಕ್ಲಾಸ್ ಜನಕ್ಕೆ ಪಾಲಿಸಿ ಬೇಕು ಅಂತ ಎಷ್ಟು ಜನ ಅಂತಾರೆ, ಅಯ್ಯೋ ಹೋದ್ರೆ ಅಯ್ಯೋ ನಮ್ಗೆ ತಿನ್ನಕ್ಕಿಲ್ಲ, ನಾವು ಪಾಲಿಸಿ ಎಲ್ಲಿಂದ ಮಾಡ್ಸದಪ್ಪ ಅಂತಾರೆ. ಇನ್ ಮಿಡಿಲ್ ಕ್ಲಾಸ್ ಜನಕ್ಕೆ ಹೋದೆ 50-50 ಕೆಲವರು ಓಕೆ ನಮ್ಮ ಮುಂದಿನ ಜೀವನಕ್ಕೆ ಬೇಕಾಗುತ್ತೆ ಸ್ವಲ್ಪ ಶೇಖರಣೆ ಮಾಡೋಣ. ಇನ್ನೂ ಕೆಲವರು ಅಯ್ಯೋ ಸುಮ್ಮನೆ ಸರ್, ಇವತ್ತಿನ ಕಾಲದಲ್ಲಿ ನಾವು ಸಂಪಾದನೆ ಮಾಡಿದ ದುಡ್ಡು ನಾವು ಜೀವನ ಮಾಡೋಕೆ ಆಯ್ತಲ್ಲ, ಇನ್ನು ಇನ್ವೆಸ್ಟ್ಮೆಂಟ್ ಎಲ್ಲಿಂದ ಮಾಡೋದು, ಸೇವಿಂಗ್ಸ್ ಎಲ್ಲಿಂದ ಮಾಡೋದು. ಇನ್ನು ಹೈ ಕ್ಲಾಸ್ ಜನ, ಎಸ್ ಇವರಿಗೆ ಮೇ ಬಿ 90% ನಮ್ಗೆ ಯೂಸ್ ಆಗುತ್ತೆ. ಕರೆಕ್ಟಾ? ಶೂರ್, ಇದು 90% ಯೂಸ್ ಆಯ್ತು. ಕ್ಲಿಯರ್? ಸೊ ನೆಕ್ಸ್ಟ್ ಕ್ವಶನ್ ಏನು ಅಂದ್ರೆ, ನಮ್ಗಿದು ಇಲ್ಲಿ ಬರೋಣ. ಅಗ್ರಿಕಲ್ಚರ್ ಸರ್ ತಿನ್ನಕ್ಕೆ, ನಮ್ಗೆ ಊಟ ಮಾಡಕ್ಕೆ ಲೋ ಕ್ಲಾಸ್ ಪರ್ಸನ್, ಮಿಡಲ್ ಕ್ಲಾಸ್ ಪರ್ಸನ್, ಹೈ ಕ್ಲಾಸ್ ಪರ್ಸನ್, 3 ಜನದಲ್ಲಿ ಯಾರಿಗೆ ಬೇಕು ಸರ್? ಯಾರಿಗೆ ಬೇಕು, ಯಾರು ಬೇಡ? ನೀವೇ ಹೇಳಿ. ಲೋ ಕ್ಲಾಸ್ ಪರ್ಸನ್ ಅನ್ನ ಊಟ ಮಾಡ್ತಾನೆ ಬೇಡವಾ? ಅಗ್ರಿಕಲ್ಚರ್ ಮಾಡಿದ್ರೆ ಅವ್ನಿಗೆ ಅನ್ನ ಸಿಗೋದು. ಸೊ ನೋಡಿ, ಪ್ರಪಂಚದಲ್ಲಿ ಮನುಷ್ಯ ಎಲ್ಲಿವರೆಗೂ ಊಟ ಮಾಡ್ಬೋದಿರ್ತಾರೋ ಅಲ್ಲಿವರೆಗೂ ಪ್ರತಿಯೊಬ್ಬರಿಗೂ ಅಗ್ರಿಕಲ್ಚರ್ ಬೇಕು. ಜೊತೆಗೆ ಆರ್ಗ್ಯಾನಿಕ್, ಇವತ್ತಿನ ಪ್ರಪಂಚ ಕೆಮಿಕಲ್ ಇಂದ ಹೊರಗಡೆ ಬರ್ತಾ ಇದೆ, ಕೆಮಿಕಲ್ ಬೇಡ, ನಾವು ಪಾಯ್ಸನ್ ತಿಂತಾ ಇದೀವಿ, ವಿಷ ತಿಂತಾ ಇದೀವಿ ಅನ್ನೋದು ಪ್ರತಿಯೊಬ್ಬ ಮನುಷ್ಯನಿಗೆ ಗೊತ್ತಾಗ್ತಾ ಇದೆ. ಅವ್ನು ಲೋ ಕ್ಲಾಸ್ ಆಗ್ಲಿ, ಹೈ ಕ್ಲಾಸ್ ಆಗ್ಲಿ, ಮಿಡಲ್ ಕ್ಲಾಸ್ ಆಗ್ಲಿ, ಪ್ರತಿಯೊಬ್ಬರಿಗೂ ಊಟ ಬೇಕೇ ಬೇಕು. ಅಂದ್ರೆ ನಮ್ಗೆ ಅಗ್ರಿಕಲ್ಚರ್ ಬೇಕೇ ಬೇಕು. ಇನ್ನು ಹೆಲ್ತ್ ಬೇಡ ಅಂದ್ರೆ ಯಾರು ಸರ್ ಹೇಳಿದ್ರು? ಇನ್ಶೂರೆನ್ಸ್ ಅಲ್ಲಿ ಹೈ ಕ್ಲಾಸ್ 100% ಇರ್ಬೋದು, ಮಿಡಲ್ ಕ್ಲಾಸ್ 50-50 ಇರ್ಬೋದು, ಲೋ ಕ್ಲಾಸ್ 100% ಯಾರು ಮಾಡಿಸೋದೇ ಇಲ್ಲ. ಬಿಕಾಸ್ ಜೀವನನೇ ಕಷ್ಟ ಇರುತ್ತೆ ನಾವು ಮಾಡೋ ಸಂಪಾದನೆಯಲ್ಲಿ. ಇನ್ನು ಹೆಲ್ತ್ ಸರ್, ಲೋ ಕ್ಲಾಸ್ ಹೆಲ್ತ್ ಬೇಡವನ, ಬಡವ ಕಣಪ್ಪ, ಹೆಲ್ತ್ ಬೇಡ, ನಾನು ಸತ್ತೋಗ್ಬಿಡ್ತೀನಿ ಇವತ್ತೆ ಅಂತ ಏನಾದ್ರು ಹೇಳ್ತಾನ? ನೀವೇ ಹೇಳಿ, ಹೇಳ್ತಾನ? ಖಂಡಿತ ಇಲ್ಲ. ಲೋ ಕ್ಲಾಸ್ ಅನ್ಗೂ ಬೇಕು, ಮಿಡಲ್ ಕ್ಲಾಸ್ ಅನ್ಗೂ ಬೇಕು, ಹೈ ಕ್ಲಾಸ್ ಅನ್ಗೂ ಬೇಕು, ಹೆಲ್ತ್ ಅವಶ್ಯಕತೆ ಇದ್ದೇ ಇದೆ. ಹೋಮ್ ಕೇರ್, ದಟ್ಸ್ ಆಪ್ಷನ್. ಕಾಸ್ಮೆಟಿಕ್ಸ್, ಎಷ್ಟು ಜನ ಹುಡುಗಿರು ಇವತ್ತು ಲಿಫ್ಟಿಕ್ ಮಿನಿಮಮ್ ಕಡಿಮೆ ಲಿಫ್ಟಿಕ್ ಯೂಸ್ ಮಾಡ್ತಾ ಇಲ್ಲ. ಕಾಸಸ್ ಆಗ್ತಲ್ಲ, ಬೇಕು ಅಟ್ಲೀಸ್ಟ್ ತಿಂಗಳು ಒಂದ್ಸರಿ, ವಾರಕ್ಕೊಂದ್ಸರಿ ಹೊರಗಡೆ ಹೋಗ್ತೀರಾ. ಅನಿಮಲ್ ಕೇರ್, ಇವತ್ತು ಹಳ್ಳಿಗಳಲ್ಲಿ ಪ್ರತಿಯೊಂದು ಹಳ್ಳಿ ಹಸು ಸಾಗಾಣಿಕೆ ಮಾಡ್ತಾ ಇದ್ರೆ, ಮೀನು ಸಾಗಾಣಿಕೆ ಮಾಡ್ತಾ ಇದ್ರೆ. ಎಷ್ಟೋ ಜನ ಹಸು ಅಂತ 90% ಇದೆ. ಹಸು ಇಲ್ಲ ಅಂದ್ರೆ ನಮ್ಗೆ ಸಿಟಿಗೆ ಯಾರಿಗೂ ಹಾಲೇ ಬರಲ್ಲ. ಹಾಲಲ್ಲಿಂದ ಬರುತ್ತೆ, ಬೆಣ್ಣೆ ಎಲ್ಲಿಂದ ಬರುತ್ತೆ, ತುಪ್ಪ ಎಲ್ಲಿಂದ ಬರುತ್ತೆ, ಸ್ವೀಟ್ಸ್ ಎಲ್ಲಿಂದ ಬರುತ್ತೆ. ಸೊ ಹಂಗಾರೆ ಅನಿಮಲ್ ಕೇರ್ ಅಂದ್ರೆ ಇಲ್ಲಿ ಇರುವಂತದ್ದು ಪ್ರತಿಯೊಂದು ಕೂಡ ಪ್ರತಿಯೊಬ್ಬ ಜನರಿಗೂ ಬೇಕು. ಅದ್ರಲ್ಲಿ ಏನೋ ಅಂದ್ರೆ ಹೋಮ್ ಕೇರ್ ಮೇ ಬಿ 50-50 ಮೇ ಬಿ ಯೂಸ್ ಮಾಡದೇ ಇರ್ಬೋದು, ಕಾಸ್ಮೆಟಿಕ್ಸ್. ಬಟ್ ಅನಿಮಲ್ ಕೇರ್, ಹೆಲ್ತ್ ಕೇರ್, ಅಗ್ರಿಕಲ್ಚರ್, ಇದು ನಮ್ಮ 3 ಜನಕ್ಕೂ ಮ್ಯಾಂಡೇಟರಿ. ಲೋ ಕ್ಲಾಸ್ ಇರ್ಬೋದು, ಮಿಡಲ್ ಕ್ಲಾಸ್ ಇರ್ಬೋದು, ಹೈ ಕ್ಲಾಸ್ ಇರ್ಬೋದು. ಸೊ ಪ್ರತಿಯೊಬ್ಬರಿಗೂ ಬೇಕೇ ಬೇಕು. ಅಂದ್ರೆ ಬೇಕಾಗಿರೋಂಥದ್ದನ್ನ ಜನರಿಗೆ ಅವೇರ್ನೆಸ್ ಕೊಡ್ಬೇಕಷ್ಟೇ. ಸರ್ ನಾವು ಪ್ರಾಡಕ್ಟ್ ತಗೊಂಡು ಅವ್ರ ಮನೆಗೆ ಮುಂದೆ ಕೊಡ್ಬೇಕಾ? ಕೊಡ್ಬೇಡ್ರಿ. ಇವತ್ತು ಯಾರೋ ಒಬ್ರು ಮೇರೆ ಬರ್ತಾ ಇದಾರೆ, ಬಂದು ಕೇಳ್ತಾರೆ, ಸರ್ ಈಗ ನಾವು ಇಲ್ಲಿ ಹೊಸಬ್ರು ಸರ್, ನಾವು ಟ್ರಿಪ್ ಬಂದಿದ್ದೀವಿ ಸರ್, ಇಲ್ಲಿ ಯಾವ ಪ್ಲೇಸ್ ನ ನೋಡ್ಬೋದು ಸರ್, ಅಥವಾ ಒಂದು ಒಳ್ಳೆ ಹೋಟ್ಲ್ ಎಲ್ಲಿದೆ ಸರ್ ಅಂತ ಕೇಳಿದ್ರೆ ಏನ್ ಮಾಡ್ತೀರಾ? ಹೇಳ್ತಾ ಇರ್ತೀರಾ? ಇಲ್ಲ ರೀ ನಮ್ಗೆ ಗೊತ್ತಿಲ್ಲ, ದುಡ್ಡು ಕೊಟ್ರೆ ಹೇಳ್ತೀವಿ ಅಂತ ಏನಾದ್ರು ಹೇಳ್ತೀರಾ? ಸಜೆಷನ್ ಕೊಡ್ತೀರಾ? ಕೊಡಲ್ವ? 100% ಕೊಟ್ಟೆ ಕೊಡ್ತೀವಿ. ಗೊತ್ತಿಲ್ಲ ಅಂದ್ರೆ ನಮ್ಮ ಜನಗಳದ್ದು ಒಂದು ಗುಣ ಏನು ಗೊತ್ತಾ, ಅವ್ರ ಭಾಷೆ ನಮ್ಗೆ ಗೊತ್ತಿಲ್ಲ ಅಂದ್ರೆ ತಡಬರ್ಸ್ಕೊಂಡು ಏನೋ ಮಾಡಿ ಅವ್ರಿಗೆ ಅರ್ಥ ಮಾಡಿಸಿ ಕಳ್ಸೋದು ನಮ್ಮಂತ ದೊಡ್ಡ ಗುಣ ನಮ್ಮ ಕನ್ನಡಿಗರದು. ಇಸ್ ಇಟ್ ರೈಟ್? ಸೊ ಇಲ್ಲೂ ನಾವು ಅಷ್ಟೇ ಮಾಡ್ಬೇಕಂತ. ಪ್ಲೀಸ್ ಡೋಂಟ್ ಸೆಲ್ ದ ಪ್ರಾಡಕ್ಟ್, ಜಸ್ಟ್ ಸೆಲ್ ಯುವರ್ ನಾಲೆಜ್ ಅಂತ ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ. ಸೊ ಇಲ್ಲೂ ನಾವು ಮಾಡೋದು ಪ್ರತಿಯೊಬ್ಬ ಮನುಷ್ಯನಿಗೂ, ನೀವು ವಿಷ ತಿಂತ ಇದೀವಿ ದಯವಿಟ್ಟು ಬೇಡ, ಕಮ್ ಟು ಆರ್ಗ್ಯಾನಿಕ್ ಪ್ರಾಡಕ್ಟ್ ಬನ್ನಿ. ಅಂದ್ರೆ ಏನು ಸರ್ ಕಾಸ್ಟ್ ಏನಾದ್ರು ಇದೆಯಾ ಸರ್? ಫಾರ್ ಎಕ್ಸಾಂಪಲ್ ನಾನು ಹೆಲ್ತ್ ಕೇರ್ ಹೋಗೋದಾದ್ರೆ, ಒಂದು ನಿಮಿಷ ಸಿ ನೋಡಿ, ಹೆಲ್ತ್ ಕೇರ್ ಅಲ್ಲಿ ಇರುವಂತ ಒಂದು ಪ್ರಾಡಕ್ಟ್ಸ್ ಇದು ಅಬ್ಸರ್ವ್ ಮಾಡ್ಬೋದು. ನಿಮಗೆ ಮೇ ಬಿ ಕಾಣಿಸಿಲ್ಲ ಅಂದ್ರೆ ನಾನು ಶೇರ್ ಮಾಡಿರ್ತೀನಿ, ನೆಕ್ಸ್ಟ್ ಯಾರು ಕಮೆಂಟ್ ಮಾಡಿ ನನಗೆ ಬೇಕು ಅಂದ್ರೆ. ಇಲ್ಲಿ ಒಂದು ನ್ಯೂಟ್ರಿ ಹಾರ್ಟ್ ಅಂತ, ಇದು ನನ್ನ ಸ್ವಂತ ಅನುಭವ ಹೇಳ್ತೇನೆ. ಇದು ನ್ಯೂಟ್ರಿ ಹಾರ್ಟ್ ಅಂತ, ಇದರ ಬೆಲೆ ಕೇವಲ 495 ರೂಪಾಯಿ. ಡಿಸ್ಕೌಂಟ್ ಎಲ್ಲ ಹೋಗಿ ನೀವು ಒಂದು ಐಡಿ ಇದಾದ್ರೆ ಡಿಸ್ಕೌಂಟ್ ಎಲ್ಲ ಹೋಗಿ ನಿಮಗೆ 371 ರೂಪಾಯಿ ಬೀಳುತ್ತೆ. ಸರ್ ಇವತ್ತು ಒಂದು ECG ಮಾಡ್ಸಕ್ಕಾಗಲ್ಲ. ನನ್ನ ಸ್ವಂತ ಅನುಭವ, ನನಗೆ 5 ರಿಂದ 6 ವರ್ಷ ಇದೇನೋ ಬರ್ತಾ ಇತ್ತು, ಎಷ್ಟೋ ಸಾರಿ ಹಿಂಸೆ ಆಗ್ತಾ ಇತ್ತು. ನನ್ನ ವೈಫ್ ಹೇಳ್ತಾರೆ ಹೋಗಿ ತೋರಿಸ್ಕೊಳ್ಳಿ, ಭಯ. ಹಾಸ್ಪಿಟಲ್ ಹೋದ್ರೆ ಅದು ಹೇಳ್ಬಿಡ್ತಾರೋ ಇದು ಹೇಳ್ಬಿಡ್ತಾರೋ, ಮತ್ತು ತಿಂಗ್ಳುಗಟ್ಟಲೆ ನಾವು ಅಡ್ಮಿಟ್ ಆಗ್ಬಿಟ್ರೆ ನನ್ನ ಮನೆ ಹೆಂಗಪ್ಪ ನನ್ನ ಸಂಸಾರ. ಬಿಕಾಸ್ ನಂಗೆ ಹಿಂದೆ ಸಪೋರ್ಟ್ ಇಲ್ಲ, ಬ್ಯಾಕ್ ಬೋನ್ ಸಪೋರ್ಟ್ ಯಾರು ಇದ್ದಾರೆ, ಭಯ ನನ್ನ ಹೋಗಿಕ್ ಬಿಡ್ತಾ ಇಲ್ಲ. ಯಾರೋ ಒಬ್ಬರು ಸರ್ ನಂಗೆ ಫಸ್ಟ್ ಟೈಮ್ ಬಂದಾಗ ಸರ್ ತಗೊಳ್ಳಿ, ಅಯ್ಯೋ ಹೋಗ್ಲಿ ಬಿಡ್ರಿ, ಆರ್ಗ್ಯಾನಿಕ್ ನನಗೆ ಗೊತ್ತಿತ್ತು, ಆರ್ಗ್ಯಾನಿಕ್ ಸೈಡ್ ಎಫೆಕ್ಟ್ಸ್ ಇಲ್ಲ ಅನ್ನೋ ಒಂದು ಗ್ಯಾರಂಟಿ ಇತ್ತು ನನಗೆ ಗೊತ್ತಿತ್ತು. ನಾನು ಏನ್ ಮಾಡಿದೆ, ಟ್ಯಾಬ್ಲೆಟ್ಸ್ 1 ತಿಂಗಳು ತಗೊಂಡೆ, ಕೇವಲ 371 ರೂಪಾಯಿ 30 ಟ್ಯಾಬ್ಲೆಟ್ಸ್ ಬರುತ್ತೆ. ಇದು ಟ್ಯಾಬ್ಲೆಟ್ಸ್ ಅಂದ್ರೆ ಕೆಮಿಕಲ್ ಅಲ್ಲ, ಇಟ್ಸ್ ಎ ಕಂಪ್ಲೀಟ್ ಒನ್ ಟೈಪ್ ಆಫ್ ಪ್ರೋಟೀನ್. ನೀವು ಪ್ರೋಟೀನ್ ಇರುವಂತ ಒಂದು ಟ್ಯಾಬ್ಲೆಟ್ಸ್ ಇದು. ಇದನ್ನ ತಗೊಂಡೆ ಸರ್, ಬಿಲೀವ್ ಇಟ್ ಆರ್ ನಾಟ್, ಕಳೆದ 2024 ಡಿಸೆಂಬರ್ ಅಂತ ತಗೊಂಡಿದ್ದು. ಇವತ್ತಿನವರೆಗೂ ನನಗೆ ಯಾವ್ದು ಒಂದು ಡೇ ಇದೇನೋ ಬಂದು ಇಲ್ಲ. ನಾನು ಸಿಗರೇಟ್ ಇಷ್ಟೋ ಸರಿ ಹೊಡ್ಕೊತಾ ಇದೆ, ಅದನ್ನ ನಾನು ಹೊಡ್ಕೊಳ್ತಾನೂ ಇಲ್ಲ.
ಸೊ ಈ ರೀತಿಯಲ್ಲಿ ಎಷ್ಟು ಕಡಿಮೆ, ಕೇವಲ 500 ರೂಪಾಯಿಗಿಂತ ಕಡಿಮೆ ಜಾಯಿಂಟ್ ಕೇರ್. ವಯಸ್ಸಾದವ್ರಿಗೆ ಕೂತ್ರೆ ಹೇಳಕ್ಕಾಗಲ್ಲ, ಎತ್ತರೆ ಕೂರಕ್ಕಾಗಲ್ಲ, ಜಾಯಿಂಟ್ ಕೇರ್ ಇದೆ. ಸೊ ಜಾಯಿಂಟ್ ಕೇರ್ ಅಂತ ಒಂದು ಐಟಮ್ ಇದೆ. ಸೊ ವೆಲ್ನೆಸ್, ಎಷ್ಟೋ ಜನ ಬೆಳಿಗ್ಗೆ ಎತ್ತ ಸುಸ್ತು ಬಿಕಾಸ್ ನಾವು ತಿಂತಾರೆ ಕೆಮಿಕಲ್, ಒಳ್ಳೆ ಪ್ರೋಟೀನ್ ಸಿಗ್ತಲ್ಲ, ಒಳ್ಳೆ ಕ್ಯಾಲರಿ ಸಿಗ್ತಲ್ಲ. ಸೊ ಅದಕ್ಕೆ ವುಮೆನ್ಸ್, ಲೇಡೀಸ್ಗೆ ಅಂದ್ರೆ ವುಮೆನ್ಸ್ ವೆಲ್ನೆಸ್ ಅಂತ ಮಾಡಿದ್ದಾರೆ, ಜೆಂಟ್ಸ್ಗೆ ಮೆನ್ಸ್ ವೆಲ್ನೆಸ್ ಅಂತ ಮಾಡಿದ್ದಾರೆ. ಇವತ್ತು ಶುಗರ್ BP ಅಂತವ್ರು ಮ್ಯಾಕ್ಸಿಮಮ್ ಸ್ಟೇಜ್ ಅಲ್ಲ. ಸೊ ಸಿ ವಾಟ್ ಎವರ್ ಇಟ್ ಮೇ ಬಿ, ಇದು ಅಟ್ಲೀಸ್ಟ್ ಯು ಕ್ಯಾನ್ ಟ್ರೈ. ಸೈಡ್ ಎಫೆಕ್ಟ್ ಇಲ್ಲ, ಆರ್ಗ್ಯಾನಿಕ್ ಕಂಪ್ಲೀಟ್ಲಿ, ಯಾವುದೇ ಭಯ ಇಲ್ಲ ನೀವು ಯೂಸ್ ಮಾಡ್ಲಿಕ್ಕೆ. ಯೂಸ್ ಮಾಡಿ ಇವತ್ತು ವರ್ಷ ಗಟ್ಟಲೆ ತಗೋತಾ ಇದ್ರೆ BP ಟ್ಯಾಬ್ಲೆಟ್ಸ್, ತಗೊಳ್ಳಿ ಇದನ್ನ, ಅದು ಸ್ಟಾಪ್ ಮಾಡಿ, ಅದನ್ನ ತಗೊಳ್ತಾ ಅದನ್ನ ಜೊತೆಗೆ ತಗೊಳ್ತಾ ಬನ್ನಿ. 6 ತಿಂಗಳು ಆದ್ಮೇಲೆ ನೀವು ಟೆಸ್ಟ್ ಮಾಡಿಸಿ. ಎಷ್ಟು, ಕೇವಲ 500 ರೂಪಾಯಿ ಒಳಗಡೆ, 300 ಚಿಲ್ಲರೆ ಏನೋ ಬೀಳುತ್ತೆ, ಇದಕ್ಕೆ 371 ರೂಪಾಯಿ ಬೀಳುತ್ತೆ. ಟ್ರೈ ಮಾಡಿ. ನಾವು ಸೊಪ್ಪು ತರಕಾರಿ ಹೆಂಗ್ ತಿಂತೀವಿ ಸೇಮ್ ಇದು ಅದೇ ತರ ಒಂದು ಪ್ರೋಟೀನ್. ಈಗ ನೀವು ಹಾರ್ಲಿಕ್ಸ್, ಬೂಸ್ಟ್ ಎಲ್ಲ ಕುಡಿತಾ ಇದ್ದೀರಾ, ಇಸ್ ಇಟ್ ರೈಟ್? ಬಟ್ ಅದನ್ನು ಕೂಡ ಇದೆ, ಅದನ್ನ ನಂತರ ಮಾತಾಡ್ತೀನಿ ನಾನು. ಸೊ ಅದೇ ತರ ನ್ಯೂಟ್ರಿ ಲಿವರ್, ಇದು ಡ್ರಿಂಕ್ಸ್ ಮಾಡೋದ್ರಿಗೆ ಲಿವರ್ ನಮ್ಗೆ ಎಷ್ಟೋ ಜನ ರೀಸೆಂಟ್ ಆಗಿ ನಮ್ಮ ಒಬ್ರು ಲಿವರ್ ಡ್ಯಾಮೇಜ್ ಆಗಿ ಸತ್ತೇ ಹೋದ್ರು ಪಾಪ. ಅಟ್ಲೀಸ್ಟ್ ಇನಿಷಿಯಲ್ ಸ್ಟೇಜ್ ಅಲ್ಲಿ ನೀವು ಇದನ್ನ ತಗೊಂಡಿದ್ದಾರೆ ವರ್ಷಕ್ಕೆ ಒಂದ್ಸಾರಿ ತಗೊಳ್ಳಿ ಅಂತ ಇದೆ. ಸೊ ರಿಕವರಿ ಲೈಟ್ ಆಗಿ ಅದು ಕ್ಯೂರ್ ಮಾಡ್ಕೊಂಡು ಬರುತ್ತೆ. ದಿಸ್ ಅ ಪ್ರಿವೆನ್ಷನ್. ಬರ್ದಾಗ ತಡೆಯುವಂಥದ್ದು. ಲೈಟ್ ಆಗಿ ಬಂದಿದ್ರೆ ಖಂಡಿತ ಅದು ಕ್ಯೂರ್ ಮಾಡುತ್ತೆ. ಅಂತದಕ್ಕೆ ನೀವು ದೊಡ್ಡ ಆಪರೇಷನ್ ಇವಕ್ಕೆಲ್ಲ ಹೋಗೋ ಅವಶ್ಯಕತೆ ಇಲ್ಲ. ಸೊ ಈ ರೀತಿಯಲ್ಲಿ ಹೈ ಕೇರ್ ಸರ್, ಎಷ್ಟೋ ಜನಕ್ಕೆ ನೀವು ಬೇಕಾದ್ರೆ ಟೆಸ್ಟ್ ಮಾಡಬಹುದು. ಇದನ್ನ ಯಾರಿಗೂ ಎಷ್ಟೋ ಕೆಲವರಿಗೆ ಕಾಣುತ್ತೆ ಮಂಜಾದಾಗ, ಇದನ್ನ ತಗೊಂಡಾಗ ಮಂಜು ಕ್ಲಾರಿಟಿ ಹೋಗಿರೋಂಥದ್ದು ಸಾಧ್ಯತೆಗಳು ಪ್ರೂವ್ ಇದೆ. ನಾನೀಗ ನಿಮಗೆ ಕಾಲ್ ಮಾಡಿ ಕೆಲವು ಮೀಟಿಂಗ್ಗಳಲ್ಲಿ ಅವ್ರು ಬರ್ತಾರೆ, ಅವ್ರು ಬಂದು ನಿಮಗೆ ಸ್ವಂತ ನಿಮ್ಮ ಎದುರುಗಡೆ ಅವ್ರು ಹೇಳ್ತಾರೆ ಅವ್ರ ಅನುಭವನ. ನಾನು ತಗೊಂಡ್ಮೇಲೆ ನನ್ನ ಕಣ್ಣು ಏನಾಯ್ತು, ಹೇಗಿದೆ ಅಂತೇಳಿ ತುಂಬಾ ಜನ ಇದ್ದಾರೆ. ಸೊ ಐ ಕೇರ್ ಸರ್, ಎಲ್ಲ ಕಾಸ್ಟ್ 500 ರೂಪಾಯಿಂದ ಕೆಳಗಡೆ ಇದೆ ಸರ್. ಇದು ಲೋ ಕ್ಲಾಸ್ ಅವನಿಗೆ ದೊಡ್ಡ ಬಡ್ಜೆಟ್, ಚಿಕ್ಕ ಬಡ್ಜೆಟ್ ಸರ್? ನೀವೇ ಕೂತ್ಕೊಂಡು ಯೋಚನೆ ಮಾಡಿ. ಸೊ ಈ ರೀತಿಯಲ್ಲಿ ತುಂಬಾ ಇದೆ. ಗ್ಯಾಸ್ಟ್ರಿಕ್, ಇವತ್ತು ಎಂತ ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟ್ ತಗೋತಾರೆ, ತಿಂಗಳಗಟ್ಟಲೆ ತಗೊಳ್ಳಿ ಹೋಗಲ್ಲ. ಬಟ್ ಇಸ್ ಕಂಪ್ಲೀಟ್ಲಿ ಆರ್ಗ್ಯಾನಿಕ್, ನೋ ಸೈಡ್ ಎಫೆಕ್ಟ್ಸ್. ತಗೊಳ್ಳಿ ಇದನ್ನ, ಕೇವಲ 150 ರೂಪಾಯಿ ಡಿಸ್ಕೌಂಟ್ ಎಲ್ಲ ಹೋಗಿ 150 ರೂಪಾಯಿ ನಿಮ್ಗೆ ಸಿಗುತ್ತೆ. ಯೂಸ್ ಮಾಡಿ ನೋಡಿ, ಆರ್ಗ್ಯಾನಿಕ್, ಕಂಪ್ಲೀಟ್ಲಿ ಆರ್ಗ್ಯಾನಿಕ್. ಈ ರೀತಿಯಲ್ಲಿ ತುಂಬಾ ಪ್ರಾಡಕ್ಟ್ಸ್ ಇದೆ. ನಂತರ ನಾನು ಎಲ್ಲಾನು ನಿಮಗೆ ಎಕ್ಸ್ಪ್ಲೈನ್ ಮಾಡಿ ಕೊಡ್ತೀನಿ. ಬಟ್ ಇಂಥಗಳಿಗೆ ಪಾರ್ಟ್ ಟೈಮ್ ಅಂದ್ರೆ ಇಷ್ಟೇ ನಾವು ಮಾಡೋಂಥದ್ದು. ಕೇವಲ ನಾವು ಮಾಡೋದು ಒಂದು ಕೆಲಸ ಏನು ಅಂತಂದ್ರೆ, ಇಲ್ಲಿ ಕೇವಲ ಜನರಿಗೆ ರೆಕಮೆಂಡ್ ಮಾಡ್ತೀವಿ. ನಿಮ್ಮಲ್ಲಿ ಸುತ್ತಮುತ್ತ ಇರೋಂತರ, ಅಥವಾ ನೀವು ಒಂದು ಪೇಸ್ಟ್ ಇರ್ಬೋದು, ಒಂದು ಸೋಪ್ ಇರ್ಬೋದು, ವಾಟ್ ಎವರ್ ಇಟ್ ಮೇ ಬಿ, ದಯವಿಟ್ಟು ಇದನ್ನ ಯೂಸ್ ಮಾಡಿ. ಕೆಮಿಕಲ್ ಯೂಸ್ ಮಾಡಬೇಡಿ. ಪ್ರತಿಯೊಂದು ಸೋಪಲ್ಲೂ ಕೆಮಿಕಲ್ ಇದೆ, ಪ್ರತಿಯೊಂದು ಪೇಸ್ಟ್ ಅಲ್ಲೂ ಕೆಮಿಕಲ್ ಇದೆ. ನೀವು ಒಂದಿದ್ರೆ ಯೂಸ್ ಮಾಡುವಂತ ಪೇಸ್ಟ್ ಇಂದ 13 ಸಿಗರೇಟ್ಸ್ ಇದ್ರೆ ಎಷ್ಟು ನಿಕೋಟಿನ್ ಬರುತ್ತೋ ಬಾಡಿಗೆ, ಅಷ್ಟು ಶ್ವಾಸಕೋಶ ಸೇರ್ಕೊತಾ ಇದೆ. ಅದಕ್ಕೆ ನಿಮ್ಗೆ ಒಂದು ಬ್ರೀತಿಂಗ್ ಪ್ರಾಬ್ಲಮ್ ಬಂದು ಒದ್ದಾಡ್ತಾ ಇದೀವಿ. ಸೊ ನಾನು ಹೇಳೋದು ಏನು ಅಂದ್ರೆ, ಇದನ್ನ ಫಸ್ಟ್ ಇಷ್ಟು ಬ್ರೀಫ್ ಆಗಿ ನಿಮ್ಗೆ ಹೇಳ್ತಾ ಇದೀನಿ. ನಂತರ ಇದನ್ನ ಏನ್ ಮಾಡಬೇಕು, ನನ್ನ ಕೆಲಸ ಏನು, ನನ್ನ ಜವಾಬ್ದಾರಿ ಏನು ಅನ್ನೋದನ್ನ ನಿಮ್ಗೆ ನಾಳಿನ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡಿ ಕೊಡ್ತೀನಿ. ಹಂಗಾರೆ ಇಷ್ಟೆಲ್ಲ ತಿಳ್ಕೊಂಡೆ ಸರ್, ರೆಕಮೆಂಡ್ ಅಂದ್ರೆ ಯಾವ ತರ ಮಾಡೋದು, ನನ್ನ ಕೆಲಸ ಯಾವ ತರ ಸ್ಟಾರ್ಟ್ ಮಾಡಬೇಕು, ಏನ್ ಮಾಡಬೇಕು ಅನ್ನೋದನ್ನ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.